ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ತಿಳಿಸ್ತಾ ಇದ್ದೀನಿ. ಇವತ್ತೇನಿಲ್ಲ, ಸಿಂಪಲ್ಲಾಗಿ ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಮಾಡಿದ್ವಿ, ಅದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ಕೂರಿಸಿದ್ವಿ. ನನ್ನ ಮಕ್ಕಳಿಬ್ರು ಕಚ್ಚಾಡ್ತಾ ಇದ್ರು. ಹೇಗಿದೆ ಅಂತ ಅಂದ್ಬಿಟ್ಟು ತಿಳಿಸಿ, ಅಥವಾ ಯಾವುದು ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಹೇಳಿ, ತಿದ್ಕೊಳ್ಳೋಣ ನೆಕ್ಸ್ಟ್ ಹಬ್ಬದಷ್ಟೊತ್ತಿಗೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಹಾಲಕ್ಷ್ಮಿನ ಕೂರಿಸಿದ್ವಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಏನಪ್ಪ ವಿಶೇಷ ಅಂತಂದರೆ, ಇವತ್ತು ನಾನೇ ಸೀರೆ ಉಡ್ಸಿದ್ನಲ್ಲ, ಅದೊಂಥರ ಮೈಂಡ್ ಫ್ರೆಶ್ಶು, ಮೈಂಡ್ಗೆ ಖುಷಿ ಅನಿಸ್ತದೆ, ಮನಸ್ಸಿಗೂ ಖುಷಿ ಅನ್ನಿಸ್ತಾ ಇದೆ. ನೋಡಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ತಿಳಿಸಿ. ನನ್ನ ಮಕ್ಕಳು ವೀಡಿಯೋ ಮಾಡಿದರು, ಹಾಗೆ ನಾನು ಒಂದು ಕ್ಲಿಪ್ ಮಧ್ಯ ಕ್ಲಿಪ್ಪಿಂಗ್ ತಗೊಂಡೆ. ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಹೇಳಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಮಗ ಪೂಜೆ ಮಾಡ್ತಾಯಿದ್ದ, ಅವರಪ್ಪ ಹೊರಗಡೆ ಹೋಗಿದ್ರು, ಅದಕ್ಕೇ ಅವನ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ. ಅವನು ತುಂಬ ಚೆನ್ನಾಗಿ ಮಾಡಿದ. ಅರ್ಚನೆ ಮತ್ತು ಕುಂಕುಮಾರ್ಚನೆ ಮಾಡಿಸಿ ಗಣಪತಿ ಪೂಜೆ ಮಾಡಿಸ್ಬಿಟ್ಟು, ಆಮೇಲೆ ನಂತರ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಬೇಕಿತ್ತಲ್ಲ, ಅದಕ್ಕೆ ವೀಳ್ಯದೆಲೆ ಇಟ್ಟು ಅದ್ರ ಮೇಲೆ ₹1 ಕಾಯಿನ್ ಇಟ್ಟು ಅದಕ್ಕೇ ಅರ್ಚನೆ ಮಾಡಿಸ್ತಾ ಇದ್ದೆ. ಅವನಿಗೆ ಎಲ್ಲನೂ ಹೇಳೋಕ್ಕೆ ಬರಲ್ವಲ್ಲ, ಅದಕ್ಕೆ ಮಧ್ಯೆ ನಾನು ಎಲ್ಲನೂ ಶ್ಲೋಕಗಳನ್ನು ಹೇಳ್ತಾಯಿದ್ದೆ, ಮತ್ತು ಅರ್ಚನೆಗೆ ಬೇಕಾದಂಥ ಲಕ್ಷ್ಮೀ ಶತನಾಮಾವಳಿನ ಹೇಳ್ತಾಯಿದ್ದೆ. ಅವನಷ್ಟು ಅರ್ಚನೆ ಮಾಡ್ತಾಯಿದ್ದ ಮನಸ್ಸಲ್ಲಿ ಹೇಳ್ಕೊಂಡು. ಇವತ್ತಿಂದು ಹಬ್ಬ ಇಷ್ಟು ಸಿಂಪಲಾಗಿ ಚೆನ್ನಾಗಿತ್ತು. ನಮಗಂತೂ ಮನಸ್ಸಿಗೆ ತುಂಬ ಖುಷಿಯಾಯಿತು. ನಿಮ್ಮಲ್ಲೂ ಹಬ್ಬ ಮಾಡಿದ್ರಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟಲ್ಲಿ ತಿಳಿಸಿ ಏನು ತಪ್ಪಾಗಿದೆ ಅಂದ್ಬಿಟ್ಟು, ಏನಾಗಿದೆ ಅಂದ್ಬಿಟ್ಟು ತಿಳಿಸಿ. ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ, ತಿದ್ಕೊಂತೀನಿ ನೆಕ್ಸ್ಟ್ ಹಬ್ಬದಷ್ಟೊತ್ತಿಗೆ. ಇದು ನಂದು ಲೆಂತ್ ವಿಡಿಯೋ, ಇದು ಫಸ್ಟ್ ವಿಡಿಯೋ ನಂದು. ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಂ ಪದ್ಮಮಾಲರಾಯೇ ನಮಃ, ಓಂ ದೇವಿಯೇ ನಮಃ, ಓಂ ಪದ್ಮಿನಿಯೇ ನಮಃ, ಓಂ ಪದ್ಮಗಂಧಿನಿಯೇ ನಮಃ, ಓಂ ಪುಣ್ಯಗಂಧಾಯೇ ನಮಃ, ಓಂ ಪುತ್ರಕಂದಾಯೇ ನಮಃ, ಓಂ ಪ್ರಸಾದ ವಿಷ್ಣುವೇ ನಮಃ, ಓಂ ಪ್ರಭಾಯೇ ನಮಃ, ಓಂ ಚಂದ್ರವದನಾಯೇ ನಮಃ, ಓಂ ಚಂದ್ರರೂಪಾಯೇ ನಮಃ, ಓಂ ಇಂದ್ರಾಯೇ ನಮಃ, ಓಂ ಇಂದೂಶಿಖಲಾಯೇ ನಮಃ, ಓಂ ಹಲಾಜನನ್ಯೇ ನಮಃ, ಓಂ ಪುಷ್ಪೇ ನಮಃ, ಓಂ ಶಿವಾಯೇ ನಮಃ, ಓಂ ಶಿವಕರ್ಯೇ ನಮಃ, ಓಂ ಸತ್ಯೇ ನಮಃ, ಓಂ ವಿಮಲಾಯೇ ನಮಃ, ಓಂ ವಿಶ್ವಜಂತೇ ನಮಃ, ಓಂ ಪುಷ್ಯೇ ನಮಃ, ಓಂ ದಾರಿದ್ರ್ಯನಾಶಿನ್ಯೇ ನಮಃ, ಓಂ ಪ್ರೀತಪುಷ್ಕರಣ್ಯೇ ನಮಃ, ಓಂ ಶಾಂತಾಯೇ ನಮಃ, ಓಂ ಶುಕ್ಲಂ ಬಲಂ ವ್ಯದಾಯೇ ನಮಃ, ಓಂ ಶ್ರೀಯೇ ನಮಃ, ಓಂ ಭಾಸ್ಕರ್ಯೇ ನಮಃ, ಓಂ ಬಿಲ್ವವಿನಯಾಯ ನಮಃ, ಓಂ ವರಾಹಾರೂಢ್ಯೇ ನಮಃ, ಓಂ ಯಶಸ್ವಿನ್ಯೇ ನಮಃ, ಓಂ ವಸುಂಧರಾಯೇ ನಮಃ, ಓಂ ಉದರಾಂಗಾಯೇ ನಮಃ, ಓಂ ಮಾಲಿನ್ಯೇ ನಮಃ, ಓಂ ಹೇಮಮಾಲಿನ್ಯೇ ನಮಃ, ಓಂ ಧಾನ್ಯಕರಾಯೇ ನಮಃ, ಓಂ ಸಿದ್ಧಾಯೇ ನಮಃ, ಓಂ ಶ್ರೈಣ್ಯ ಸೌಮ್ಯಾಯೇ ನಮಃ, ಓಂ ಶುಭ್ರಕರಾಯ. ಅವನು ಕುಂಕುಮ ತೆಗ್ದು ಹಾಕೋ ಅಂತ ನಾನು ಕೈಲಿ ತೋರಿಸಿದ್ರು. ಅವನು ತೆಗ್ದು ಸುರಿತಾ ಅವನಿಗೆ ಗೊತ್ತಾಯ್ತಾನೆ ಹಿಂಗೆ ಹಾಕಬೇಕು ಅಂತ. ನಿಧಾನಕ್ಕೆ ಹಾಕು ಅಂತ ಹೇಳ್ತಾನೆ ಇದ್ದೀನಿ. ಬಿಡು ಮಮ್ಮಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಕೂತವನೇ ಅದಕ್ಕೆ. ಹಾಕ್ಲಿ, ಇವತ್ತೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಕ್ತಿಯಿಂದ, ತೃಪ್ತಿಯಿಂದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಯಾರಿಗೂ ಬೈಲಿಲ್ಲ, ಏನಿಲ್ಲ. ಯಾಕಂದರೆ ಡೈಲಿ ಪೂಜೆ ಮಾಡ್ತೀವಿ, ಡೈಲಿ ಸ್ಕೂಲ್ಗೆ ಹೋಗಬೇಕು, ಮನೆ ಕೆಲಸ, ಅದರಿಂದ ಬೇಗ ಮಾಡಬೇಕು ಅನ್ನೋದೇ ಮೈಂಡಲ್ಲಿರುತ್ತೆ. ಇವತ್ತು ನಿಧಾನವಾಗಿ ಮನಸ್ಫೂರ್ತಿಯಾಗಿ ಮಾಡೋಣ ಅಂತ. ಅಮ್ಮ ಮಹಾಲಕ್ಷ್ಮಿ ಕಲಶ ರೂಪದಲ್ಲಿ ಶುದ್ಧ ಮನಸ್ಥಿತಿಯಿಂದ ಪ್ರತಿಷ್ಠಾಪಿಸಿ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೀನಿ. ಬಾರಮ್ಮ ನಮ್ಮನೆಗೆ. ಇವತ್ತಿನ ವಿಡಿಯೋ ಸಕಲ ವರಗಳನ್ನು ಕೊಡುವ ವರಲಕ್ಷ್ಮಿ ರೂಪದಲ್ಲಿ ಅಷ್ಟ ಐಶ್ವರ್ಯ ಆರೋಗ್ಯವನ್ನು ಕರುಣಿಸಿ ಶಾಶ್ವತವಾಗಿ ನಮ್ಮನೆಯಲ್ಲಿ ನೆಲೆಸು ತಾಯಿ.